ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಇನ್ಸ್ಟೆಂಟಾಗಿ ಇಡ್ಲಿ ಹಪ್ಪ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಅದಕ್ಕೇನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ರಾಗಿ ಹಿಟ್ಟು, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನು ಒಲೆ ಮೇಲೆ ಇಟ್ಕೊಂಡಿದ್ದೆ, ಮಳ್ತಾ ಇದೆ. ಮಳ್ಳೋ ನೀರಿಗೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಒಂದು ಕುದಿ ಬರಲಿ. ಈಗ ಒಂದು ಬೌಲ್ಗೆ ರಾಗಿ ಹಸಿಟ್ಟು ಸೇರಿಸ್ಕೊಳ್ಳೋಣ. ಈಗ ರಾಗಿ ಹಿಟ್ಟಿಗೆ ಮಳ್ಳೋ ನೀರನ್ನ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕು ನೋಡ್ಕೊಂಡು ಎಷ್ಟು ಸೇರಿಸ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇರೋದ್ರಿಂದ ಒಂದು ಕುರ್ಪಿನ ಒಂದು ಚೋಟ್ ತೊಗೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಗಂಟು ಇಲ್ದಂಗೆ ಬಿಸಿಲೇ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಬಿಲ್ಲೆ ತಗೊಂಡಿದೆ. ಈಗ ಥ್ರೆಡ್ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ತುಪ್ಪ ಸವರ್ಕೊಳ್ಳೋಣ. ಸಾವಿಗೆ ಒಳ್ಳಿಗೆ ಇದಕ್ಕೂ ಕೂಡ ಸುತ್ತಲೂ ತುಪ್ಪ ಸವರ್ಕೋಬೇಕು. ಈಗ ರಾಗಿ ಹಿಟ್ಟು ಮಾಡ್ಕೊಂಡಿದ್ವಲ್ಲ, ಈಗ ಅದಕ್ಕೆ ಹಾಕ್ಕೊಳ್ಳೋಣ. ಇಡ್ಲಿ ಮೇಕರ್ಗೆ ಒತ್ಕೊಳ್ಳೋಣ. ಸಾವಿಗೆನ ರಾಗಿದ್ದು ಇಡ್ಲಿ ಮೇಕರ್ಗೆ ಸುತ್ತಲೂ ತುಪ್ಪ ಸವರ್ಕೊಂಡಿದೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ. ಈಗ ಮತ್ತೊಂದಕ್ಕೂ ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ. ನೋಡಿ, ಇಡ್ಲಿ ಮೇಕರಲ್ಲಿ ರಾಗಿ ಹಿಟ್ಟನ್ನ ಒತ್ಕೊಂಡು ಇಟ್ಕೊಂಡಿದ್ದೆ ಆಪಮ್ಗೆ. ಈಗ ಸ್ಟೀಮಿಗೆ ಇಡೋಣ. ಸೊ ಕುಕ್ಕರಲ್ಲಿ ಈಗ ಸ್ಟೀಮ್ ಆಗ್ತಿದೆ, ನೀರು ಬಾಯ್ಲ್ ಆಗ್ತಿದೆ. ಈಗ ಇಡ್ಲಿ ಅಪ್ಪಮ್ ಇಟ್ಕೊಳ್ಳೋಣ. ಈಗ ಇದನ್ನು ಕ್ಲೋಸ್ ಮಾಡೋಣ. ನೋಡಿ, ಕ್ಲೋಸ್ ಆಗಿದೆ. ಈಗ ಇಡ್ಲಿ ಅಪ್ಪಮ್ಮು 15 ನಿಮಿಷ ಇಡ್ಲಿ ಮೇಕರಲ್ಲಿ ಕುಕ್ ಆಗಲಿ, ಸ್ಟೀಮ್ ಆಗಲಿ. 15 ನಿಮಿಷ ಆದಮೇಲೆ ನೋಡೋಣ. ಈಗ 15ರಿಂದ 20 ನಿಮಿಷ ಆಗಿದೆ ಸ್ಟೀಮಿಗೆ ಇಕ್ಕಿ. ಈಗ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇಡ್ಲಿ ಮೇಕರಲ್ಲಿ ರಾಗಿ ಹಾಪಮ್ ಆಗಿದೆ. ಸೊ ಈಗ ರಿಮೂವ್ ಮಾಡ್ಕೊಳ್ಳೋಣ. ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಏನೂ ಕಿತ್ತೋಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈಗ ರಾಗಿ ಇಡ್ಲಿ ಹಾಪಮ್ ಜೊತೆ ಸವಿಯಲು ಟೊಮೊಟೊ ಹಾಗೂ ಮಾವಿನಕಾಯಿ ಚಟ್ನಿ ಕೂಡ ರೆಡಿ ಇದೆ. ಇಡ್ಲಿ ಹಾಪಮ್ ಜೊತೆ ಮಕ್ಳಿಗಂತೂ ತುಪ್ಪ ಸಕ್ಕರೆ ಹಾಕ್ಕೊಟ್ಟು ಬೊಂಬಾಟಾಗಿರ್ತದೆ. ತುಂಬ ಎಂಜಾಯ್ ಮಾಡಿ ಈ ರಾಗಿ ಇಡ್ಲಿ ಹಾಪಮ್ನ ಸೇವಿಸ್ತಾರೆ. ನೀವು ಕೂಡ ಮನೇಲಿ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಇವಾಗ ಟೇಸ್ಟ್ ಮಾಡಿ ನೋಡಿ, ಹೇಳ್ತಾರೆ ಹೇಗಿದೆ ಅಂತ. ನೋಡಿ, ಈಗ ಗೌರಿಯವರು ರಾಗಿಯ ಇಡ್ಲಿ ಹಾಪಮ್ನ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ. ಅದರ ಜೊತೆ ಸವಿಯಲು ಚಟ್ನಿ ಕೂಡ ಇದೆ. ಮಾವಿನಕಾಯಿ ಹಾಗೂ ಟೊಮೊಟೊ ಚಟ್ನಿ ಬೊಂಬಾಟಾಗಿರುತ್ತೆ. ಈ ಚಟ್ನಿ ಜೊತೆ ಸವಿದ್ರೆ ಮಕ್ಕಳಿಗೆ ತುಪ್ಪ ಮತ್ತು ಸಕ್ಕರೆ ಹಾಕ್ಕೊಟ್ರೆ ಅವರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಪಾಯಸ ಕೂಡ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪಾಯಸ, ಗ್ರೇವಿ, ನಿಮಗೇನು ಇಷ್ಟನೋ ಚಟ್ನಿ, ಸಾಂಬಾರು ಜೊತೆ ಕೂಡ ಈ ರಾಗಿ ಇಡ್ಲಿ ಹಾಪಮ್ನ ತಿನ್ಬೋದು. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ, ಸುಲಭವಾಗಿ ಮಾಡ್ಕೋಬೋದು. ನಮ್ಮ ಚಾನಲ್ಗೆ ಏನಾದ್ರು ಹೊಸಬರಾಗಿದ್ದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ನೋಡಿ, ತುಂಬ ಚೆನ್ನಾಗಿದೆ ಅಂತ ಗೌರಿ ತಿಂತಾರೆ. ಸೂಪರ್ ಆಗಿದೆ ಅಂತೆ. ಸೂಪರ್ ಆಗಿದೆ. ಇವಾಗ ಮಾವಿನಕಾಯಿ ಸೀಸನ್ ಆಗಿದೆ. ಮಾವಿನಕಾಯಿ ಚಟ್ನಿ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ. ಸೊ ಇಷ್ಟವರೆಗೂ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.